ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರು, ಸುಮಾರು 85ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು, 85 ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ. ಇದೇ ಸಂದರ್ಭದಲ್ಲಿ ಎಚ್ ಆಂಜನೇಯ ಮಾಜಿ ಮಂತ್ರಿಗಳು ಚಾರಿಟಬಲ್ ಟ್ರಸ್ಟ್, ಸಿ ಎಚ್ ಆಂಜನೇಯ ಚಾರಿಟಬಲ್ ಟ್ರಸ್ಟ್ ಅದರ ಉದ್ಘಾಟನೆ ಕೂಡ ಇವತ್ತೇ ಆಗ್ತಾ ಇದೆ. ಆ ಚಾರಿಟಬಲ್ ಟ್ರಸ್ಟ್ ಅಡಿನಲ್ಲೇ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಪ್ರತಿಭೆ ಎಲ್ಲರಲ್ಲೂ ಕೂಡ ಇರ್ತದೆ. ಕೆಲವೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪ್ರತಿಭೆ. ಕೆಳವರ್ಗದ ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕೆಳ ಸಮುದಾಯ ಮತ್ತೆ ಮೇಲು ಜಾತಿ ಇದರಲ್ಲಿ ಹುಟ್ಟಿದಂತ ಎಲ್ಲ ಮಕ್ಕಳಲ್ಲೂ ಕೂಡ ಪ್ರತಿಭೆಗಳಿರ್ತವೆ. ಯಾರಿಗೆ ಅವಕಾಶ ಸಿಗ್ತದೆ ಅವರು ಮುಂದೆ ಬರ್ತಾರೆ. ಯಾರಿಗೆ ಅವಕಾಶಗಳು ಸಿಕ್ಕಲ್ಲ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಕೆಲವರಿಗೆ ಅವಕಾಶಗಳು ಸಿಗ್ತವೆ. ಆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಅವ್ರ ಮೇಲಕ್ಕೆ ಬರ್ತಾರೆ. ಕೆಲವರಿಗೆ ಅವಕಾಶಗಳೇ ಸಿಕ್ಕಲ್ಲ, ಅವರು ಪ್ರತಿಭಾವಂತರಾಗಬೇಕು ಅಂತವ್ರು ಹೆಂಗಾಗ್ತವೆ? ಪ್ರತಿಭಾವಂತರಾಗಕ್ಕೆ ಸಾಧ್ಯನೇ ಇಲ್ಲ. ಶತಮಾನಗಳವರೆಗೆ ನಮ್ಮ ಸಮಾಜದಲ್ಲಿ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಈಗ ಚತುರ್ವರ್ಣ ವ್ಯವಸ್ಥೆಯಲ್ಲಿ 3 ವರ್ಗದ ಜನರಿಗೆ ಮಾತ್ರ ವಿದ್ಯೆ ಕಲಿತಕ್ಕಂಥ, ಆಸ್ತಿ ಗಳಿಸ್ತಕ್ಕಂಥ, ಆಸ್ತಿ ಅನುಭವಿಸ್ತಕ್ಕಂಥ ಅವಕಾಶಗಳಿತ್ತು. ಚತುರ್ವರ್ಣ ವ್ಯವಸ್ಥೆ ಅಂದ್ರೆ ಗೊತ್ತಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರೇ ಜಾಸ್ತಿ ಇರೋರು. ಶೂದ್ರ ವರ್ಗದ ಜನರೇ ಈ ಬಹುಸಂಖ್ಯಾತ ವರ್ಗದ ಜನರನ್ನ ಕೆಲವರು ಪಟ್ಟಭದ್ರ ಹಿತಾಸಕ್ತರವರ ಸ್ವಾರ್ಥಕ್ಕೋಸ್ಕರ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಮಾಡಿ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರೆ. ಬರೀ ಶೂದ್ರ ವರ್ಗದವರು ಅಷ್ಟೇ ಅಲ್ಲ, ಮೇಲ್ಜಾತಿ ಸೇರಿದಂತ ಮಹಿಳೆಯರೂ ಕೂಡ ಅವಕಾಶಗಳಿಂದ ವಂಚಿತರಾಗಿದ್ದರು, ಅಕ್ಷರ ಸಂಸ್ಕೃತಿಯಿಂದ ವಂಚಿತರು. ಹಾಗಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು, ಜಾತಿ ವ್ಯವಸ್ಥೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಅದನ್ನೇ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ್ರು. ಇಂದಿನ ಅವರ ಗುರುಗಳು ನನಗೂ ತೋರಿಸಿದ್ರು. ಅವರೇ ಬರೆದಿರ್ತಕ್ಕಂಥ ಪುಸ್ತಕ, ಅವ್ರ ಗುರುಗಳು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಅದರಲ್ಲಿ ಕೆಂಚಪ್ಪ ಅಂತಕ್ಕಂಥವ್ರು ಅವ್ರ ಮನೆ ಮದುವೆ ಕರೀತಾರೆ, ಗುರುಗಳು ಹೋಗ್ತಾರೆ. ಆ ಗುರುಗಳು ಹೋಗೋದನ್ನ ವಿರೋಧ ಮಾಡ್ತಾರೆ ಕೆಲವು. ಆದರೂ ಗುರುಗಳು ಲೆಕ್ಕಿಸ್ತಾನೆ ಬಸವಾದಿ ಶರಣರು ಹೇಳಿರ್ತಕ್ಕಂಥ
ಜಾತ್ಯತೀತ ತತ್ವದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಎಷ್ಟೋ ವಿರೋಧ ವ್ಯಕ್ತ ಮಾಡಿದ್ರು ಕೂಡ ಆ ಮದುವೆಗೆ ಹೋಗ್ತಾರೆ. ಮದುವಿನಲ್ಲಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಬರ್ತಾರೆ. ಇದನ್ನ ಇಂದಿನ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಾಡಿರ್ತಕ್ಕಂಥ ಕೆಲಸ. ಅಂದ್ರೆ ಬಸವಾದಿ ಶರಣರು ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅಷ್ಟೇನೆ. ಅಸಮಾನತೆಯ ಸಮಾಜ ಇರಬಾರದು, ಜಾತಿ ವ್ಯವಸ್ಥೆ ಇರಬಾರದು, ಮೇಲು ಕೀಳು ಇರಬಾರದು, ಬಡವ ಬಲ್ಲಿದ ಇರಬಾರದು, ಅಕ್ಷರಸ್ಥ ಅನಕ್ಷರಸ್ಥ ಅಂತ ಇರಬಾರದು. ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನೇ ಮಾಡಬೇಕು. ಅದನ್ನೇ ಕುವೆಂಪು ಅವರು ಹೇಳಿದ್ರು, ಎಲ್ಲ ಮಕ್ಕಳು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಆಮೇಲೆ ಬೆಳೀತಾ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪಮಾನವರಾಗ್ಬಿಡ್ತಾರೆ. ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಆಗಲೇ ಹೋದ್ರೆ ಪರವಾಗಿಲ್ಲ, ಆದರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡು. 850 ವರ್ಷಗಳ ಹಿಂದೆನೆ ಬಸವಾದಿ ಶರಣರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.